ಅಧ್ಯಕ್ಷ ಗುಲ್ಬರ್ಗದ ನೋಡಿ ಅಧ್ಯಕ್ಷ ಒಂದೇ ಸೆಕೆಂಡ್, ಜಸ್ಟ್ ಒಂದು ಸೆಕೆಂಡ್ ಅಲ್ಲ ಹೇಳಿ ಅಧ್ಯಕ್ಷ, ಒಂದು ನಿಮಿಷಗಳ. ನಮ್ಮ ಶಿವರಾಜ್ ಸಂಗಡಿಗೆ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಮೊದಲ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆನೆಗೊಂದಿ ಅಧ್ಯಕ್ಷರೇ. ನಾನು ಶಾಸಕನಾದ ತಕ್ಷಣ, ಸರ್ಕಾರ ಬಂದ ತಕ್ಷಣ ಬಹಳ ವಿಜೃಂಭಣೆಯಿಂದ ಆನೆಗೊಂದಿ ಉತ್ಸವನ್ನ ಒಂದೇ ಸಲ ಮಾಡಿದ್ದು. 3 ವರ್ಷ ಆಗ್ತಾ ಇದೆ, ಮತ್ತೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕಳೆದ ವರ್ಷ ಅವರೇ ಬಹಿರಂಗವಾಗಿ ದಿನಾಂಕ ಅನೌನ್ಸ್ ಮಾಡಿದ್ರು, ಆದ್ರೂ ಮಾಡಿಲ್ಲ. ಈ ವರ್ಷ ಮಾಧ್ಯಮ ಸ್ನೇಹಿತರಿಂದ ಹಿಡಿದು ಅಲ್ಲಿ ಸ್ಥಳೀಯರು ಬಹಳ ಅವರು ಒತ್ತಡ ಆಗ್ತಾ ಇದ್ದಾರೆ. ದಯಮಾಡಿ ನಾವೇನಾದ್ರೂ ಉತ್ಸವ ಮಾಡೋದು ಇದೇನಾ ಇಲ್ಲನ, ಮಾಡೋದಿತ್ತು ಅಂದ್ರೆ ಭರವಸೆ ನೀವು ಸಭಾ ಮೂಲಕವಾಗಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ನಿಮ್ದೇ ಕ್ಷೇತ್ರ ಉತ್ಸವದ ಬಗ್ಗೆ, ಯಾಕೆಂತಂದ್ರೆ ನಾನು ಇಬ್ರು ವೈಯಕ್ತಿಕವಾಗಿ ಮೀಟ್ ಮಾಡಿದಾಗೆಲ್ಲ ಅಣ್ಣ ನಾಳೆ ಮಾಡ್ಬಿಡೋಣ, ನಾಡಿದ್ದು ನಾನು ಇವಾಗ ಹೇಳ್ಬಿಡ್ತೀನಿ, ಎಲ್ಲ ರೆಡಿ ಆಗಿಬಿಟ್ಟಿದೆ, ಫೈಲ್ ಬಂದಿದೆ ನೋಡಿದ್ರೆ ನನಗೆ ಅನಿವಾರ್ಯವಾಗಿ ಇವತ್ತು ಈ ಸಂದರ್ಭ ಬಂತು, ನಾನು ಕೇಳೋ ಪರಿಸ್ಥಿತಿ ಬಂದಿದೆ. ದಯಮಾಡಿ ನಮ್ಮ ಕೊಪ್ಪಳ ಜಿಲ್ಲೆ ಜನರಿಗೆ ಆನೆಗೊಂದಿ ಉತ್ಸವನ್ನ ತಾವು ದಿನಾಂಕ ಕೂಡ ಘೋಷಣೆ ಮಾಡಿದ್ರೆ ಒಳ್ಳೇದು. ಕೊಪ್ಪಳಕ್ಕೆ ಮಾತ್ರ ಅಲ್ಲ, ಎಲ್ಲಾ ಜಿಲ್ಲೆಗೂ ಮಾಡಿ ಅಂತ ಅಲ್ಲಲ್ಲ ಅಧ್ಯಕ್ಷರೇ, ಬಟ್ ಆದ್ರೆ ಅಲ್ಲಿ ಏನಾಗಿದೆ ಅಂತಂದ್ರೆ ಹಂಪಿ, ಆನೆಗೊಂದಿ, ಮೈಸೂರು, ಈ ಬಾದಾಮಿ, ಪಟ್ಟದಕಲ್, ಐಹೊಳೆ, ಬಿಜಾಪುರ, ನವರಸಪುರ ಕೆಲವೊಂದು ಐತಿಹಾಸಿಕ ಸ್ಥಳಗಳು, ಅದರಲ್ಲಿ ನಾನು ಅಲ್ಲೇ ಶಾಸಕನಾಗಿದ್ದೀನಿ. ಸಿಕ್ಕಾಪಟ್ಟೆ ಒತ್ತಡ ಅಲ್ಲೇ ಸರ್, ಅವ್ರಿಗೂ ಗೊತ್ತಿದೆ. ಹಾಗಾಗಿ ದಯಮಾಡಿ ಒಂದು ದಿನಾಂಕ ಅಥವಾ ಬರೋ ತಿಂಗಳು ಇಂಥ ಟೈಮ್ನಲ್ಲಿ ನಾವು ಮಾಡೋಣ ಅಂತ ಹೇಳಿದ್ರೆ ಎಲ್ಲ ಜನ ಟಿವಿಗಳ ಮುಂದೆ ಕಾಯ್ತಾ ಇದ್ದಾರೆ. ತಾವು ಮತ್ತೆ ಸುನಿಲ್ ಕುಮಾರ್ ಒಪ್ತೀನಿ ಅಧ್ಯಕ್ಷರೇ, ನಮ್ಮ ಕಲೆ ಮತ್ತು ಸಂಸ್ಕೃತಿನಲ್ಲಿ ಬಹಳ ಶ್ರೀಮಂತ. ನಮ್ಮ ಪ್ರವಾಸೋದ್ಯಮ ಇಲಾಖೆಯನ್ನ ಜನಾರ್ದನ್ ರೆಡ್ಡಿ ಸಾಹೇಬರು ನಿರ್ವಹಿಸಿದರೆ, ಸುನಿಲ್ ಕುಮಾರ್ ನಾನು ಮಾಡಿದ್ದೀನಿ. ನಮ್ಮ ಟ್ಯಾಗ್ಲೈನು ಅಂದ್ರೆ ಒಂದು ರಾಜ್ಯ ಹಲವು ಜಗತ್ತು. ನಿಜವಾಗ್ಲೂ ಸನ್ನತಿಯಿಂದ ಹಿಡ್ಕೊಂಡು ಸಿಲಿಕಾನ್ ವ್ಯಾಲಿ ಎಲ್ಲ ಯಾವ್ದಾದ್ರು ರಾಜ್ಯದಲ್ಲಿ ಸಿಗುತ್ತೆ, ಆದ್ರೆ ಹೇಳೋದು ಕೂಡ ಒಪ್ಪಬೇಕಾಗ್ತದೆ. ನಾವು ಏನ್ ಮಾಡ್ತೀವಿ ಅಧ್ಯಕ್ಷರೇ, ಹಂಪಿ ಉತ್ಸವ, ಬೇರೆ ಬೇರೆ ಜಿಲ್ಲೆದ ಉತ್ಸವ ಎಲ್ಲ ಮಾಡಬೇಕಾದ್ರೆ ರಾಷ್ಟ್ರಕೂಟ ಉತ್ಸವ ಅಂತ ನಾವೆಲ್ಲ ಏನು ಬೇಡಿಕೆ ಇಡ್ತೀವಿ, 2 ದಿನದಷ್ಟೇ. ಆದ್ಯತೆ ನಾವು ಹೊರಗಿನ ಕಲಾವಿದರಿಗೆ, ನಾವು ನಮ್ಮ ಜಿಲ್ಲೆಗಳು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡೋದಲ್ಲಿ ಸ್ಥಳೀಯ ಕಲೆಗಳನ್ನು ನಾವು ಮರ್ತೋಗ್ತೀವಿ ಅಧ್ಯಕ್ಷರೇ. ನಾವು ಒಂದು ವಿನೂತನವಾದಂಥ ಪ್ರಯತ್ನ ಕಲಬುರಗಿನಲ್ಲಿ ಮಾಡ್ತಾ ಇದ್ದೀವಿ. ವರ್ಷಾದ್ಯಂತ ಇರಬೇಕು ಅಧ್ಯಕ್ಷರೇ. ಎವ್ರಿ ಮಂತ್ ವಿ ಶುಡ್ ಟೇಕ್ ಒನ್, ನೀವು ಹೇಳ್ದಂಗೆ ರೀಜನಲ್ ಆಗಿ ಒಂದು ಮಾಡೋಣ. ಕಲ್ಯಾಣ ಕರ್ನಾಟಕದ ಒಂದಿರಲಿ, ಮೈಸೂರದ ಒಂದಿರಲಿ. ಆದರೆ ನಮ್ಮ ಇದು ಬರೀ ಸಾಂಸ್ಕೃತಿಕ ಚಟುವಟಿಕೆ ಅಷ್ಟೇ ಅಥವಾ ನಮ್ಮ ಕಲೆಯನ್ನು ಉಳಿಸೋ ಚಟುವಟಿಕೆ ಅಷ್ಟೇ ಆಗಬಾರ್ದು, ನಮ್ಮ ಸ್ಥಳೀಯ ಕಲಾವಿದರಿಗೆ ಅನುಕೂಲ ಆಗುವಂತೆ ನಾವು ಮಾಡಬೇಕು. ಮೊನ್ನೆ ನಾವು ಕಲಬುರಗಿ ನಾಟಕೋತ್ಸವ ಮಾಡಿದ್ವಿ ಅಧ್ಯಕ್ಷರೇ, 1 ವಾರ ಮಾಡಿದ್ವಿ. ಎಲ್ಲ ಸ್ಥಳೀಯ ಯಾರು ಉದ್ಯಮಿಗಳಿಗೆ ಅವರಿಗೆಲ್ಲ ಮನವೊಲಿಸಿ, ಅವರಿಂದ ಉದ್ಯಮ ನಮ್ಮ ಇಂಡಸ್ಟ್ರೀಸ್ ತಗೊಂಡು ಸರ್ಕಾರದ ಕೆಲವು ನೆರವು ತಗೊಂಡು ನಾವು ಮಾಡಿದ್ವಿ. ನಾವು ಮುಂದಿನ 5 ವರ್ಷಕ್ಕೆ ನಾವು ಮಾಡ್ತೀವಿ. ಅದೇ ರೀತಿ ಶಿಲ್ಪಕಲಾ, ಚಿತ್ರಕಲಾ, ಕ್ರೀಡೆ ಇದೆಲ್ಲಾನು ಮಾಡ್ತಾ ಇದೀವಿ. ಅವಾಗ ಏನಾಗುತ್ತೆ, ಲೋಕಲ್ ಆರ್ಟಿಸ್ಟಿಗೆ ಆಗ್ತದೆ ಮತ್ತು ಹೊರಗಿಂದಾನು ಜನ ಬರ್ತಾರೆ. ಇದು ಪ್ರವಾಸೋದ್ಯಮದಲ್ಲಿ ನಾವು ಒಂದು ಪ್ರಯತ್ನ ಮಾಡಿದೆ ಅಧ್ಯಕ್ಷರೇ. ಒಂದು ಥ್ರೂಔಟ್ ದ ಇಯರ್ ಒಂದು ಇವೆಂಟ್ ಕ್ಯಾಲೆಂಡರ್ ಅನ್ನ ನಾವು ಫ್ರೀಸ್ ಮಾಡಿದ್ರೆ ಪ್ರವಾಸಿಗರಿಗೂ ಅನುಕೂಲ ಆಗ್ತದೆ. ರಾಷ್ಟ್ರದಿಂದ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಿಂದ ಇರ್ಬೋದು, ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಈಗ ಯಾಕಂದ್ರೆ ಕರ್ನಾಟಕದಲ್ಲಿ ಪ್ರತಿ 150 ಕಿಲೋಮೀಟರ್ಗೆ ನಮ್ಮ ಭಾಷೆ, ನಮ್ಮ ಕನ್ನಡ ಭಾಷೆ ಬದಲಾವಣೆ ಆಗ್ತದೆ, ಆಹಾರ ಬದಲಾವಣೆ ಆಗ್ತದೆ, ಕಲೆ ಬದಲಾವಣೆ ಆಗ್ತದೆ. ಸೊ ಈ ವೈವಿಧ್ಯತೆಯನ್ನ ನಾವು ತೋರಿಸ್ಬೇಕು ಅಂದ್ರೆ ಸಾಹೇಬ್ ನಮ್ಮ ತಂಗಡಿಗೆ ಅವ್ರು ಹೇಳಿದಾಗೆ ಅವ್ರು ಕುತ್ಕೊಂಡು ಇದನ್ನ ಒಂದು ಪ್ಯಾಕೇಜ್ ಮಾಡಿದ್ರೆ, ಪಾಲಿಸಿ ತರ ಮಾಡಿಬಿಟ್ರೆ ಎಲ್ಲರಿಗೂ ಅನುಕೂಲ. ಅವಾಗ ಎಲ್ಲರೂ ಈಗ 20 ಕೋಟಿ ಖರ್ಚು ಮಾಡ್ಲತ್ತೀವಿ ಅಧ್ಯಕ್ಷರೇ 2 ದಿನದಲ್ಲಿ. ಯಾವ ನಮ್ಮ ಸ್ಥಳೀಯ ಗೊತ್ತಿಲ್ಲ. ಹೌದು, ಅವಾಗ 2 ದಿನ ಬಹಳ ಚೆನ್ನಾಗಿ ಕಾಣಿಸುತ್ತೆ, ಮಾಡ್ತಾರೆ. ಬಟ್ ಮಿಕ್ಕಿದ್ದು 363 ದಿನ ಏನಾಗ್ತಾ ಇದೆ ಅಧ್ಯಕ್ಷರೇ, ದಟ್ ಈಸ್ ಇಂಪಾರ್ಟೆಂಟ್. ಬಿಸೈಡ್ಸ್ ಕಲ್ಚರ್, ಇಟ್ ಶುಡ್ ಆಲ್ಸೋ ಬಿ ಕನ್ಸಿಡರ್ಡ್ ಆಸ್ ಎನ್ ಎಕನಾಮಿಕ್ ಆಕ್ಟ್. ಎಲ್ಲರ ಅದೇ ಅಭಿಪ್ರಾಯ ಇದೆ ಅಂತ ನೋಡುವ.
ಮಂದಿ ನಮ್ಮ ಬಜೆಟಿನ ಅವಶ್ಯಕತೆ ಅದು ಚೆನ್ನಾಗಿ ಗೊತ್ತಿದೆ ಇವರಿಗೆ. ಏನೋ ಸುನಿಲ್ ಕುಮಾರ್ ಇಲಾಖೆ ನಿರ್ವಹಿಸಿರೋದ್ರಿಂದ ನಾನು ಕೆಲವೊಂದು ಸಲಹೆಗಳನ್ನೇನು ಕೊಟ್ಟಿದ್ದಾರೆ, ಪ್ರಿಯಾಂಕ್ ಅವರು ಇರ್ಬೋದು ಮತ್ತು ಸುನಿಲ್ ಕುಮಾರ್ ಇರ್ಬೋದು, ಅವರು ಕೆಲವೊಂದಿಷ್ಟು ಪ್ರವಾಸೋದ್ಯಮ ಸಚಿವರ ಜೊತೆಗೆ ನಾನು ಚರ್ಚೆಯನ್ನು ಮಾಡ್ತೀನಿ. ಮಾಡಿ ಏನಾಗಿದೆ ಅಂದ್ರೆ ಎಲ್ಲರೂ ಭಾರನ ಇಲಾಖೆ ಮೇಲೆ ಹಾಕ್ಬಿಡ್ತಾರೆ. ನಾವು 5 ಕೋಟಿ ಕೊಡಿ, 10 ಕೋಟಿ ಕೊಡಿ, ಅಷ್ಟಕ್ಕೊಂದು ದುಡ್ಡು ಕೊಡಂತದ್ದು ನನ್ನ ಇಲಾಖೆ ಇಲ್ಲ. ಕೆಲವೊಂದಿಷ್ಟು ನೀವು ಲೋಕಲ್ ಕಾಂಟ್ರಿಬ್ಯೂಷನ್ ಮಾಡಿ ಪ್ಲಾನ್ ಮಾಡಿದ್ರೆ ನನ್ನ ಇಲಾಖೆ ಪಾಲಿಸಿ ಮಾಡಿ. ರಾಜ್ಯ ಮಟ್ಟದ ಉತ್ಸವಕ್ಕೆ 2 ಕೋಟಿ, ಜಿಲ್ಲಾ ಮಟ್ಟದ ಉತ್ಸವಕ್ಕೆ 1 ಕೋಟಿ ಅಂತ ಪಾಲಿಸಿ ಮಾಡಿ. ಅವಾಗ ಏನೂ ಆಗಲ್ಲ. ಅವಾಗ ಯಾರೋ ಸಬಲ್ 5 ಕೋಟಿ ತಗೊಳ್ತಾರೆ, ಇನ್ನೊಬ್ರು ಕಡಿಮೆ ತಗೊಳಕ್ ಆಗಲ್ಲ. ಅದ್ರ ಜೊತೆಗೆ ಇನ್ನೊಂದು ಏನಾಗಿದೆ ಮಾನ್ಯ ಅಧ್ಯಕ್ಷರೇ, ನಮ್ಮಲ್ಲಿ ಈ ಉತ್ಸವ ಅಂದ್ರೆ ಒಂದು ವಾರದೊಳಗೆ ರೆಡಿ ಆಗಂತ ಉತ್ಸವಗಳು ಅದಾವ. ಅದಕ್ಕೆ ಕಡಿವಾಣ ಹಾಕ್ಬೇಕಾಗೈತೆ ನಮ್ಗೆ. ಅದು ಬಹಳ ಮುಖ್ಯವಾಗಿದೆ. ಮತ್ತು ನಮ್ಮ ಚೆನ್ನಗಿ ಶಿವಮೊಗ್ಗದ ಶಾಸಕರು ಹೇಳಿದ್ರು ಏನಂದ್ರೆ ನೀವೇ ರೆಡಿ ಮಾಡಿ ಅಂತ. ನಾವು ರೆಡಿ ಮಾಡೋದ್ರ ಜೊತೆಗೆ ಜಿಲ್ಲಾದಿಂದ ಪ್ರಪೋಸಲ್ ಬರಲೇಬೇಕು. ಪ್ರಪೋಸಲ್ ಬಂದ್ರೆ ಮಾತ್ರ ಮಾಡಕ್ ಸಾಧ್ಯತೆ ಇದೆ. ಬರ್ಲಿ ಅಧ್ಯಕ್ಷರ ಜೊತೆಗೆ ಒಂದ್ ಸೆಕೆಂಡ್ ಹೇಳಿ ಇನ್ನೂ ಅರ್ಧ ಗಂಟೆ ಮಾತಾಡೋದು ಏನು. ಅದಕ್ಕೆ ನಾನು ಅದ್ರ ಜೊತೆಗೆ ನಮ್ಮ ಜನಾರ್ದನ್ ರೆಡ್ಡಿ ಹೇಳಿದ್ರು ಹೊಸತಿನೇ ಮಾಡ್ಬೇಕಂದ್ವಿ, ಹೊಸತೆ ಮಾಡಕ್ಕಾಗಲಿಲ್ಲ, ಬೇರೆ ಬೇರೆ ಕಾರಣಕ್ಕೆ ಬಿಸಿಲು ಜಾಸ್ತಿ ಆಯ್ತು, ಇದಾಯ್ತು ಅಂತ ಅನ್ನೋದು. ಈ ಸತಿ 2 ಉತ್ಸವನ್ನ ಈ ಸತಿ ಮಾಡ್ತಾ ಇದ್ವಿ. ಅದಕ್ಕೆ ದುಡ್ಡನ್ನು ಬಿಡುಗಡೆ ಮಾಡಿದ್ವಿ. ಹಿಂದೆ ನಿಮ್ಮ ಅವಸರದೊಳಗೆ ಒಂದಿಷ್ಟು ಸಮಸ್ಯೆಗಳು ಮಾಡ್ಕೊಂಡಿದ್ವಿ, ಅದನ್ನ ಸರಿ ಮಾಡಕ ತೊಂದರೆ ಆಗ್ತಾ ಇದೆ ನನಗೆ. ಅದಕ್ಕೆ ಈ ಸತಿ ಅದಕ್ಕೆ ಡೇಟ್ ಮತ್ತೊಂದನ್ನು ಅನೌನ್ಸ್ ಮಾಡುವಂತ ಇಲ್ಲೇ ಸಂಸ್ಥೆ ನಿಮ್ಮ